ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ವ್ಲಾಗಲ್ಲಿ ಹೇಳಿದ್ದೆ, ಬೆಳ್ಳಿ ಸ್ಕೂಲಲ್ಲಿ ಒಂದು ರೆಡ್ ಥೀಮಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಅದಕ್ಕೆ ಯಾವ ಥರ ಪ್ರಿಪೇರ್ ಮಾಡಿದ್ದೆ, ಏನು ಮಾಡಿದ್ದೆ ಅಂತ ನೀವು ಸ್ಟಾರ್ಟಿಂಗೇ ನೋಡಿರ್ತೀರ. ಸೊ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇವಾಗ ನಾನು ಒಂದು ಕಡೆಯಿಂದ ನೀಟಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ನೀವು ಫಾಲೋ ಅಪ್ ಮಾಡಿ, ಬೇಕಾದರೆ ಮಾಡ್ಕೊಬೋದು. ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಏನಾದರೂ ಆ ಥರ ಇವೆಂಟ್ ಏನಾದ್ರು ಇಟ್ಟಿದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಸ್ವಲ್ಪ ದೊಡ್ಡದಾಗೇ ಮಾಡಬೇಕಂತ ಹೇಳಿದರು. ಯಾಕಂದರೆ ನಾನು ರೆಡ್ ಇದರಲ್ಲಿ ಆರಿಸ್ಕೊಂಡಿದ್ದು ಸ್ಟ್ರಾಬೆರಿ ಫ್ರೂಟ್ನ ಆರಿಸ್ಕೊಂಡಿದ್ದೆ. ಅಂದರೆ ಮ್ಯಾಮ್ ಕೂಡ ಅದನ್ನೇ ಸಜೆಸ್ಟ್ ಮಾಡಿದರು. ಸೊ ನನಗೂ ಅದೇ ಇಷ್ಟ ಆಯಿತು. ಓಕೆ ಮಾಡೋಣ ಅಂದ್ಕೊಂಡು, ಅಂದರೆ ಸ್ವಲ್ಪ ಮಗು ಅಂದರೆ ಈ ಮಂಡಿವರೆಗೂ ಬರಬೇಕು, ಅಲ್ಲಿವರೆಗೂ ಲೆಂತ್ ಇರಬೇಕಂತ ಹೇಳಿದರು. ಓಕೆ, ಅಷ್ಟು ದೊಡ್ಡದು ಎಲ್ಲಪ್ಪ ಶೀಟ್ ತರೋದಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಓಕೆ ಅಂದ್ಬಿಟ್ಟು ನಮ್ಮನೆ ಒಂದು ವೇಸ್ಟ್ ಅಂದರೆ ವೇಸ್ಟ್ ಹಾಕಿರೋ ಅಂಥದ್ದು ಒಂದು ಶೀಟ್ ಸಿಕ್ತು ನನಗೆ. ಶೀಟಲ್ಲ ಆ್ಯಕ್ಚುಲಿ, ಅದು ಒಂದು ಡಬ್ಬದ ಥರ ಇದು ಏನಾದ್ರು ಹಾಕ್ಕೊಂಡು ಬರ್ತೀವಲ್ಲ ನೋಡಿ ಐಟಮ್ಸು, ಅದು ತಂದಿರೋದು ಯೂಸ್ ಆ್ಯಂಡ್ ಥ್ರೋ ಮಾಡೋಕ್ಕಿರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಮಾಡೋಣ ಅಂದ್ಕೊಂಡು ಆ ಶೀಟ್ನ ಯೂಸ್ ಮಾಡಿಕೊಂಡು ಫಸ್ಟ್ ಅದಕ್ಕೆ ಪೆನ್ಸಿಲ್ ತಗೊಂಡು ಸೇಮ್ ಸ್ಟ್ರಾಬೆರಿ ಯಾವ ಥರ ಇರುತ್ತೆ ನೋಡಿ ಆ ಶೇಪ್ಗೆ ಬರೋ ಥರ ನೀಟಾಗಿ ಅದನ್ನ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ಕತ್ತರಿಸ್ಕೊಂಡೆ. ಯಾಕಂದರೆ ಅಷ್ಟು ಗೊತ್ತಾಗಲ್ಲ, ಯಾಕಂದರೆ ನಾವು ಡೈರೆಕ್ಟ್ ಕತ್ತರಿ ಹಾಕಕ್ಕೆ ಹೋದರೆ ಅದು ನಾವು ಒಂದು ಕಡೆ ಹಾಕಿದ್ರೆ ಆ ಕಡೆ ಒಂಥರ ಬರುತ್ತೆ. ಅದಕ್ಕೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅದನ್ನ ಶೇಪ್ ವೈಸ್ ತಗೊಂಡು ಈ ಥರ ಒಂದು ರೆಡ್ ಕಲರ್ ಶೀಟ್ನ ಹುಡ್ಕಿದ್ದೀನಿ ಅಂದರೆ ಎಲ್ಲೂ ಸಿಕ್ಕಿಲ್ಲ ಅಕ್ಕಪಕ್ಕ. ಸೊ ಊರಿಗೆ ಹೋಗಿ ಆ ಕಡೆ ಕೇರ್ಪೇಟೆಯಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದ ಶೀಟು ಇಲ್ಲಿ ಎಲ್ಲೂ ಸಿಗಲಿಲ್ಲ. ಯಾಕಂದರೆ ಹಳ್ಳಿಗಳಲ್ಲಿ ಯಾರು ಇಟ್ಟಿರ್ತಾರೆ, ನಾರ್ಮಲಾಗಿ ವೈಟು ಪಿಂಕ್ ಆ ಥರ ಇಟ್ಟಿದ್ರು. ಸೊ ಕಲರ್ ಶೀಟು ಹುಡುಕಿ ಸಾಕಾಗೋಯ್ತು ನನಗಂತೂ. ಪೇಂಟ್ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಪೇಂಟ್ ಚೆನ್ನಾಗಿ ಬರುತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು. ಓಕೆ ಬೇಡ ಅಂದ್ಬಿಟ್ಟು ಅಷ್ಟೇ ಮಾಡಿದ್ದೀನಿ. ಇನ್ನೇನಕ್ಕೆ ಅಂದ್ಬಿಟ್ಟು ಶೀಟೇ ತಗೊಂಡು ಬರೋಣ ಅಂದ್ಕೊಂಡು, ಚೆನ್ನಾಗಿ ಡಾರ್ಕಾಗಿ ಕಾಣಿಸುತ್ತಲ್ವ ಅಂತ ಆ ರೆಡ್ ಕಲರ್ ಶೀಟನ್ನ ತೊಗೊಂಡು ಬಂದು ಸೇಮ್ ಅದನ್ನು ಕೂಡ ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡೆ. ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಬೇಕು, ಯಾಕಂದರೆ ಒಳಗಡೆ ಫೋಲ್ಡ್ ಮಾಡೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು. ಫೋಲ್ಡ್ ಮಾಡಿಲ್ಲ ಅಂದರೆ ಇನ್ ಕೇಸ್ ಏನಾಗುತ್ತೆ ಅಂದರೆ ಜಸ್ಟ್ ನಾವು ಅದೇ ಒಂದು ಶೇಪ್ ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಆ ಕಡೆ ಈ ಕಡೆ ಮಕ್ಕಳೇನಾರು ಇವಾಗ ತಗೊಂಡೋಗ್ಬೇಕಾದ್ರೆ ಸ್ವಲ್ಪ ಇದಾದರೆ ಎಲ್ಲ ಒಂಥರ ಪ್ಯಾಚಿ ಥರ ಆಗಿಬಿಡುತ್ತೆ. ಅದಕ್ಕೆ ಕವರ್ ಮಾಡೋ ಥರ ಇರಲಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೆ. ಗಂಟ್ಲಂತೂ ಫುಲ್ ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಗಂಟು ಫುಲ್ ಯಾಕೋ ಕಟ್ಕೊಂಡ್ಬಿಟ್ಟಿದೆ, ನೀರು ವ್ಯತ್ಯಾಸ ಅನಿಸುತ್ತೆ. ಆ ಊರು ಈ ಊರು ಅಂತ ಸಿಕ್ಕಾಬಟ್ಟೆ ಈ ಸಲ ಟ್ರಿಪ್ ಹೊಡೆದಿದ್ದು, ಹಾಗಾಗಿ ಸ್ವಲ್ಪ ವಾಯ್ಸೇ ಹೋಗ್ಬಿಟ್ಟಿದೆ. ಹಾಗಾಗಿ ನೀಟಾಗಿ ಅದೇ ಶೇಪ್ಗೆಲ್ಲ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಅಂತ ಇವಾಗ ಮೇಲ್ಗಡೆ ತೊಟ್ಟೆ ಇರುತ್ತೆ ನೋಡಿ, ಅದನ್ನು ಕೂಡ ಪ್ರಿಪೇರ್ ಮಾಡಬೇಕು. ಹಾಗಾಗಿ ಅವಳಿಗೆ ಕಿರೀಟ ಥರ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಕಿರೀಟ ಥರ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಮೇಲ್ಗಡೆ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ರಾಣಿ ಥರ, ಸ್ಟ್ರಾಬೆರಿ ಕ್ವೀನ್ ಅಂತ ಇಡೋಣ ಅಂದ್ಕೊಂಡು ಇದನ್ನೆಲ್ಲ ಫಸ್ಟು ನೀಟಾಗಿ ಗಮ್ಮಲ್ಲಿ ತಗೊಂಡು ಅಂಟಿಸಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಬೇಕು. ಯಾಕಂದರೆ ಅದೇ ಶೇಪಲ್ಲಿ ಬರಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದನೇ ಮಾಡಬೇಕು. ಒಂಚೂರು ಹೆಚ್ಚು ಕಮ್ಮಿ ಆಯ್ತಂದರೆ ಗೊತ್ತಲ್ಲ, ಸ್ಕೂಲಲ್ಲೂ ಹಂಗೆ ಹಿಂಗೆ ಅಂತ ಅವರು ಕೂಡ ಅಂತಾರೆ, ಬಟ್ ನಮಗೂ ಸಮಾಧಾನ ಇರಲ್ಲ. ಹಾಗಾಗಿ ನೀಟಾಗಿ ಒಂದೊಂದೇ ಇದರಲ್ಲಿ ತೊಗೊಂಡು ಹಾಕ್ತಾಯಿದ್ದೀನಿ. ಬಟ್ ಅದು ತುಂಬ ದಪ್ಪ ಇತ್ತಲ್ವ ಪೇಪರು, ಹಾಗಾಗಿ ಅಂಟ್ಸೋಕ್ಕೆ ಆಗ್ತಾಯಿಲ್ಲ, ಎದ್ದು ಬರ್ತಾಯಿತ್ತು. ಆಗ ಒಂದು ಸ್ಟಪ್ಲರ್ ತೊಗೊಂಡು ಸುತ್ತ ಪಿನ್ ಮಾಡ್ಕೊಂಡು ಬಂದೆ, ಸ್ವಲ್ಪ ಗ್ರಿಪ್ಪಾಗಿ ಕೂರ್ಲಿ ಅಂದ್ಬಿಟ್ಟು. ಹಾಗಾಗಿ ನೀಟಾಗಿ ಗ್ರಿಪ್ಪಾಗಿ ಕೂತ್ಕೋತು. ಫಸ್ಟ್ ಅಂತೂ ನಮ್ಮ ಬೆಳ್ಳಿ ಬಂದು ಹೇಳಿದಾಗ ಅಮ್ಮ ರೆಡ್ಡಲ್ಲಿ ಮಾಡ್ಬೇಕಂತಿದ್ದಾಗ ಹೋಗು ಯಾರು ಮಾಡ್ತಾರೆ ಹಂಗೆ ಹಿಂಗೆ ಅಂತಲೇ ಅಂದು ನಾನು ಮಾಡಿರೋಕ್ಕೆ ಹೋಗಲಿಲ್ಲ. ಆಮೇಲೆ ಮ್ಯಾಮ್ ಕಾಲ್ ಮಾಡಿಬಿಟ್ಟು ಇಲ್ಲ ಮಾಡಿ ಅಂತ ಅಂದರು. ಅವಾಗ ಅಯ್ಯೋ ಅಂದ್ಕೊಂಡು ಓಕೆ ಅಂದ್ಕೊಂಡು ಮಾಡಿದ್ದಾಯ್ತು. ಯಾಕಂದರೆ ಇವಾಗ ಹಳ್ಳೀಲಿ ಇರೋದ್ರಿಂದ ನಿಜ ನಮಗೆ ಅಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಗೋದಿಲ್ಲ ನಮಗೆ, ನಾವು ಸಿಟಿಗೆ ಹೋಗಿ ತರಬೇಕು. ಸೊ ಸುತ್ತಮುತ್ತನೂ ಫುಲ್ ಹಳ್ಳಿ ಇರೋದ್ರಿಂದ ಅಷ್ಟೇನು ನಮಗೆ ಸಿಗಲ್ಲ ವಸ್ತುಗಳು, ನಾವು ಅಂದ್ಕೊಂಡಿದ್ದ ವಸ್ತು ಸಿಗಲ್ಲ. ಹಾಗಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮಾಡಿದ್ರೆ ನೀಟಾಗಿ ಮಾಡಬೇಕು, ಇಲ್ಲ ಮಾಡಬಾರ್ದು, ಆ ಥರ ನನ್ನ ಒಂದು ಪಾಲಿಸಿ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟಿದ್ದೆ. ಇನ್ನೇನು ಮಾಡೋಕ್ಕಾಗಲ್ಲ, ಮಗು ಕೂಡ ಆಟ ಮಾಡ್ತಿದ್ಲಲ್ಲ, ಹಾಗಾಗಿ ಮ್ಯಾಮ್ ಕೂಡ ಪದೇ ಹೇಳಿದರು ಅನ್ನೋ ಕಾರಣಕ್ಕೋಸ್ಕರ ಓಕೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು. ಜಸ್ಟ್ ಅವಾಗ ತಾನೇ ಊರಿಂದ ಬಂದು ಮಾಡೋಕ್ಕೆ ಕೂತ್ಕೊಂಡಿದ್ದೆ. ನನ್ನ ಮಗ ಅಂತೂ ಏನೂ ಬಿಡ್ತಾಯಿಲ್ಲ, ಎಲ್ಲ ತೆಗ್ದು ಆಚೆ ಆಗ್ತಾಯಿದ್ದಾನೆ. ಪಿನ್ ಹೊಡೆಯೋದಂತೂ ಸ್ಟಪ್ಲರಲ್ಲಿ ತೆಗೆದು ಆ ಪಿನ್ಗಳೆಲ್ಲ ಹರಡಿ ಇಟ್ಟಿದ್ದ ಅಕ್ಕಪಕ್ಕ ಎಲ್ಲ. ಆಮೇಲೆ ಕಟ್ ಮಾಡಿರೋ ಪೇಪರೆಲ್ಲ ಹರಿದು ಫುಲ್ಲು ಚಿತ್ರಾನ್ನ ಮಾಡಿ ಇಟ್ಟಿದ್ದ. ನನಗಂತೂ ಅಪ್ಪ ಸಾಕಪ್ಪ ಅನಿಸ್ಬಿಡ್ತು, ಯಾವ ಪ್ರಾಜೆಕ್ಟ್ ಬೇಡ, ಏನು ಬೇಡ ಅನಿಸ್ಬಿಡ್ತು. ಅಷ್ಟು ರೋದನೆ ಕೊಟ್ಬಿಟ್ಟ.
ಹಾಗಾಗಿ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದಾಯಿತು. ಫುಲ್ ಮನೆಯೆಲ್ಲ ಕ್ಲೀನಿಂಗ್ ಮಾಡೋಷ್ಟರೊಳಗೆ ಸಾಕಾಗೋಯ್ತು ನನಗಂತೂ. ಆ ಮಟ್ಟಕ್ಕೆ ಮನೆಯೆಲ್ಲ ಹರಡೆ ಮಡಗಿದ್ದ ನನ್ನ ಮಗ. ಫುಲ್ ನೀಟಾಗಿ ಅಂಟಿಸಿ ಅದೆಲ್ಲ ಶೇಪ್ ವೈಸು ಎಲ್ಲ ಪಿನ್ನೆಲ್ಲ ಮಾಡಿದ್ದೆ, ಯಾಕಂದರೆ ಬಿಟ್ಟೋಗ್ಬಾರ್ದು ಅಂದ್ಬಿಟ್ಟು. ಆಮೇಲೆ ತುಂಬ ಅಕ್ವರ್ಡಾಗಿ ಕಾಣಿಸ್ಬಿಡುತ್ತೆ. ಹಾಗಾಗಿ ನೀಟಾಗಿ ಕವರ್ ಮಾಡೋಣ ಅಂದ್ಕೊಂಡು ನೀಟಾಗೆಲ್ಲ ಕವರ್ ಮಾಡಿ ಒಳ್ಳೆ ಮೊಟ್ಟೆ ಥರ ಕಾಣ್ತಾ ಇತ್ತದು ಶೇಪು. ಮತ್ತು ಈ ಥರ ಒಂದು ಗ್ರೀನ್ ಕಲರ್ಸು ಚಿಕ್ಕ ಪೇಪರ್ಗಳು ಬರ್ತವೆ ನೋಡಿ, ಕಲರ್ಸು, ಅದನ್ನು ಸ್ಲೆಂಡರಿಗೆ ಯೂಸ್ ಮಾಡಿದ್ದೆ. ಅಂದರೆ ಮೇಲ್ಗಡೆ ತೊಟ್ಟಿರುತ್ತಲ್ವ ಅದಕ್ಕೆ ಯೂಸ್ ಮಾಡಿದ್ದೆ. ಅದನ್ನು ಕಿರೀಟದ ಥರ ಮಾಡಿಬಿಟ್ರೆ ಅವಳು ತಲೆಗೆ ಹಾಕಿದ್ರೆ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಈ ಸ್ವಲ್ಪ ಈ ತೊಟ್ಟಿನ ಆಕಾರದಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಗ್ರೀನ್ ಕಲರ್ ಪೇಪರ್ನ ಹಾಕಿ ಫುಲ್ ಅಂಟಿಸಿದ್ದೆ ನೀಟಾಗಿ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಕಿರೀಟಕ್ಕೆ ಅವಳಿಗೆ ಅದು ಸ್ವಲ್ಪ ಕಿರೀಟದ ಥರನೂ ಕಾಣಿಸ್ತಾ ಇತ್ತು, ಸ್ಲೆಂಡರ್ ಥರನೂ ಕೂಡ ಕಾಣಿಸ್ತಾ ಇತ್ತು. ನನ್ನ ಮಗ ಅಂತೂ ನೋಡಿ ಏನು ಮಾಡೋಕ್ಕೂ ಬಿಡಲ್ಲ ನನ್ನ. ಬಟ್ಟೆ ಆಟ ಮಾಡ್ತಾನೆ ಅವನಂತೂ. ನನಗಂತೂ ಅವನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಹಾಗೆ ನನ್ನ ವಾಯ್ಸ್ ಅಂತೂ ಪೂರ್ತಿಯಾಗಿ ಹೋಗ್ಬಿಟ್ಟಿದೆ. ಇರುವಾರ ಫುಲ್ಲು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಗಂಟ್ಲೆಲ್ಲ ಎದೆಲ್ಲ ಒಂದು ಸ್ವಲ್ಪ ಉರಿ ಥರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇದ್ದರೂ ಹುಷಾರಿದ್ರು ಮಾಡಬೇಕು, ಹುಷಾರಿಲ್ಲ ಅಂದ್ರೂ ನಮ್ಮ ರೊಟೀನ್ ಏನಿದೆ ಅದು ಮಾಡ್ಕೋತಾ ಹೋಗ್ತಾ ಇರಬೇಕಷ್ಟೇ. ಸೊ ನಾನು ಸ್ಕೆಚ್ ಪೆನ್ಸ್ಗಳೆಲ್ಲ ಹೊಸದೇ ತಗೊಂಡು ಬಂದೆ, ಯೂಸ್ ಆಗುತ್ತೆ ಮುಂದೆ, ಅಥವಾ ಪ್ರಾಜೆಕ್ಟು ಅಥವಾ ಇನ್ನೇನಾದ್ರು ಇದ್ದರೆ ಯೂಸ್ ಆಗುತ್ತಲ್ವ ಅಂದ್ಬಿಟ್ಟು ಸೆಟ್ಟೆಲ್ಲ ತಂದುಬಿಟ್ಟೆ ಒಂದೇ ಸಲ, ಗ್ಲೂ ಎಲ್ಲ. ಬಟ್ ನೋಡಿ ಆ ಕೈಯೆಲ್ಲ ಎಷ್ಟು ರೆಡ್ ಆಗಿಬಿಟ್ಟಿದೆ ನಂದು. ಅದೆಲ್ಲ ಈ ಪೇಂಟ್ ಏನು ಮಾಡಿಲ್ಲ ನಾನು, ಡೈರೆಕ್ಟ್ ರೆಡ್ ಕಲರೇ ತೊಗೊಂಡು ಬಂದಿರೋದು. ಬಟ್ ಆದ್ರೂ ಫುಲ್ ಕಲರೆಲ್ಲ ಕೈಗೆ ಫುಲ್ ಅಂಟ್ಕೊಂಡ್ಬಿಟ್ಟಿತ್ತು. ಊಟ ಮಾಡೋಕ್ಕೆ ಅಂದ್ಬಿಟ್ಟು ಎಷ್ಟು ತೊಳೆದ್ರೂ ಅದು ತೊಳೆಯೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಅಂಟ್ಕೊಂಡಿತ್ತು. ಸೊ ಈ ಥರ ಎಲೆ ಎಲ್ಲ ಕಟ್ ಮಾಡಿ ಆಮೇಲೆ ಕಣ್ಣು ಬಿಡಬೇಕಲ್ವ, ಸೊ ಕಣ್ಣು ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಟ್ರಾಬೆರಿಗೆ ಈ ವೈಟದು ಶೀಟ್ ಇತ್ತು, ಅದರಲ್ಲಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಕಣ್ಣು ಶೇಪ್ ಕೊಡೋಣ ಅಂದ್ಕೊಂಡು ಈ ಬ್ಲ್ಯಾಕ್ ಕಲರಲ್ಲಿ ಈ ಬ್ಲ್ಯಾಕ್ದು ಬರುತ್ತಲ್ಲ ಬಾಲು, ಐ ಬಾಲು, ಆ ಥರ ಸ್ವಲ್ಪ ಈ ಕಡೆ ಲೈಟಾಗಿ ಹಾಕ್ತೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜಸ್ಟ್ ಇಷ್ಟು ಮಾತ್ರ ಮಾಡಿಬಿಟ್ಟಿದ್ದೆ ನಾನು, ಡಾಟ್ಸ್ನ ಬ್ಲ್ಯಾಕ್ ಕಲರ್ ಹಾಕ್ಬಿಟ್ಟಿದ್ದೆ. ಆಮೇಲೆ ಮ್ಯಾಮ್ ಅಂದರು, ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಸಲ ತೋರಿಸಿ ಅಂತ ಅಂದರು. ಓಕೆ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ದೆ. ಆವಾಗ ಅವ್ರಂದರು, ಮ್ಯಾಮ್ ಸ್ವಲ್ಪ ಹೈಲೈಟ್ ಮಾಡಿ ಯೆಲ್ಲೋ ಕಲರಲ್ಲಿ ಅಂತ ಅಂದರು. ಸೊ ಪೇಂಟ್ ಹಾಕೋಣ ಅಂತ ನೋಡಿದೆ, ಬಟ್ ಪೇಂಟ್ ಬೇಡ ಅಂದ್ಕೊಂಡು ಈ ಯೆಲ್ಲೋ ಕಲರ್ ಪೇಪರೇ ತಂದಿದ್ದೆ. ಆ್ಯಕ್ಚುಲಿ ಫಸ್ಟೇ ತಗೊಂಡು ಬಂದಿದ್ದೆ. ಅದಕ್ಕೆ ಓಕೆ ಅದರಲ್ಲೇ ಕಟ್ ಮಾಡಿಬಿಡೋಣ ಅಂದ್ಕೊಂಡು ಓವರ್ ನೈಟ್ ಕುತ್ಕೊಂಡು ಕಟ್ ಮಾಡಿದ್ದಾಯ್ತು ಅವತ್ತು. ಆಮೇಲೆ ಈ ಥರ ದಾರ ಕತ್ತಿಗೆ ನೇತಾಕಬೇಕಲ್ಲ, ಹಾಗಾಗಿ ಈ ಥರ ಒಂದು ಮನೇಲೇ ಈ ಹಸಿ ನೂಲು ಅಂತಾರಲ್ಲ ಅದು ಸಿಕ್ತು ನನಗೆ. ಅದರಲ್ಲೇ ಕಿರೀಟಕ್ಕೆ ಮತ್ತು ಅದಕ್ಕೆ ಹಾಕ್ತೆ. ಆಮೇಲೆ ಒಂದಿನ ಬಿಟ್ಟು ನೋಡಿದ್ರೆ ಕೈ ಬೇಕು ಕಣಮ್ಮ ಅಂತಂದವಳು. ಅಯ್ಯೋ ದೇವ್ರೇ ಅಂದ್ಬಿಟ್ಟು ಮತ್ತೆ ಕೈಗಳನ್ನ ಇನ್ನೊಂದು ಪೇಪರ್ ತೊಗೊಂಡು ಕಟ್ ಮಾಡಿ ಅದಕ್ಕೆ ಪೇಂಟ್ ಹಾಕಿದ್ದೀನಿ. ಆ ರೆಡ್ ಕಲರ್ ಒಂದೇ ಶೀಟ್ನ ತಂದಿದ್ದು, ಸೊ ಸಾಕಾಗಲಿಲ್ಲ. ಹಾಗಾಗಿ ರೆಡ್ ಪೇಂಟ್ ಹಾಕ್ಬಿಟ್ಟು ಅದಕ್ಕೂ ಕೂಡ ಟ್ಯಾಗ್ ಮಾಡೋ ಥರ ದಾರ ಎಲ್ಲ ಹಾಕ್ಬಿಟ್ಟು ನಮ್ಮ ಭಾವನ ಮಗ ಎಲ್ಲ ಪೇಂಟ್ ಎಲ್ಲ ಮಾಡಿಕೊಟ್ಟ. ಅದಕ್ಕೆ ರೆಡ್ ಕಲರು ಮತ್ತು ಗ್ರೀನ್ ಕಲರೆಲ್ಲ ಹಾಕಿ ಕೈ ಶೇಪಿಗೆ ಕಟ್ ಮಾಡಿ ನೈಟು ಕುತ್ಕೊಂಡು ಮಾಡಿ ಮತ್ತೆ ಎಲ್ಲನೂ ಒಂದು ಕಡೆ ಜೋಡಿಸೋಷ್ಟ್ರೊಳಗೆ ನಮಗಂತೂ ನಿಜ ಸಾಕಪ್ಪ ಅನಿಸ್ಬಿಡ್ತು. ಅಷ್ಟರಲ್ಲಿ ನನ್ನ ಮಗನೂ ಕೂಡ ನೈಟ್ ಇನ್ನೇನು ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೆ. ಇರುವಾರ ಫುಲ್ಲು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಓಕೆ ಅಂದ್ಬಿಟ್ಟು ಅವ್ನಿಗೆ ಊಟ ಎಲ್ಲ ತಿನ್ನಿಸಿ ಇದೆಲ್ಲ ಫೈನಲ್ ಟಚಪ್ ಕೊಟ್ಟು ಯಾವ ಥರ ಬಂದಿದೆ ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸ್ಕೂಲ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿಕೊಂಡು ಬನ್ನಿ. ನೋಡಿದ್ರಿ ಅಲ್ವಾ, ಮಕ್ಕಳೆಲ್ಲ ಮಾಸ್ಕು ಕೂಡ ಅದರಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಸೊ ಫುಲ್ಲು ರೆಡ್ ಡೇ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಆಯ್ತಂತೆ. ಇಲ್ಲಿ ಇವರೇ ನಮ್ಮ ಮೇಯ್ನ್, ಅಂದರೆ ಅವರು ಫಾದರು, ಹಾಗೆ ಪ್ರಾಂಶುಪಾಲರು ಕೂಡ ಅವರೇನೆ. ಎಷ್ಟು ಚೆನ್ನಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಸ್ಕೂಲಲ್ಲಿ. ಅದೊಂದು ವೀಡಿಯೋ ಕಳಿಸ್ಕೊಡಿ ಮ್ಯಾಮ್, ನಾನೊಂದು ಇದಕ್ಕೆ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಅವರು ಕೂಡ ಕಳಿಸ್ಕೊಟ್ಟಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ವೀಡಿಯೋ. ರೆಡ್ ಡೇ ಕೂಡ ತುಂಬ ಚೆನ್ನಾಗಿ ಆಯಿತು. ಸೊ ನಾವು ಮಾಡಿದ್ದು ಹೇಗಿತ್ತು, ಹಾಗೆ ಸ್ಕೂಲಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ ನ್ಯೂ ಮೆಂಬರ್ಸ್ಗೆ ಅಂತ ಹೇಳ್ತಾ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.